ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ಬೇಸಿಗೆಯಲ್ಲಿ ಬಾಯಾರಿಕೆಯನ್ನ ಕಡಿಮೆ ಮಾಡಿ ದೇಹಕ್ಕೆ ತಂಪಾಗಿ ಶಕ್ತಿ ಮತ್ತೆ ಪೋಷಕಾಂಶಗಳನ್ನ ಒದಗಿಸುವಂತಹ ಆರೋಗ್ಯಕರ ಎಳ್ಳಿನಿಂದ ಮಾಡಬಹುದಾದಂತ ಒಂದು ಪಾನೀಯ ಅಥವಾ ಪಾನಕ ಅಂತಾನೂ ಕರಿಬಹುದು. ಮಾಡೋದು ತುಂಬಾನೇ ಸುಲಭ, ಸಾಮಗ್ರಿಗಳು ಕೂಡ ಹೆಚ್ಚಿಲ್ಲ. ಮಾಡೋದು ಹೇಗೆ ಅಂತ ನೋಡ್ತಾ ಮತ್ತೆ ಎಳ್ಳು ಹೇಗೆ ತಂಪು ಅನ್ನೋದನ್ನ ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ. ಅರ್ಧ ಬಟ್ಲಿನಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಇದನ್ನ ಮಾಡೋದಿಕ್ಕೆ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ತಗೊಳ್ಬಹುದು. ನೈಲಾನ್ ಎಳ್ಳು ಬೇಡ. ಈಗ ಎಳ್ಳನ್ನ ಒಂದು ಬಟ್ಲಲ್ಲಿ ಇದು ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ನೆನೆಯೋದಕ್ಕೆ ಇಡೋಣ. ಇದನ್ನ ಸಾಧ್ಯವಾದಷ್ಟು ಹೆಚ್ಚಿನ ಸಮಯ ಅಂದ್ರೆ 1-4-5 ಗಂಟೆವರೆಗೂ ಇದನ್ನ ನೆನೆಸ್ಕೊಳ್ಬಹುದು. ಚೆನ್ನಾಗಿ ನೆನೆಬೇಕು. ಸಮಯ ಇಲ್ಲದೆ ಇದ್ರೆ 1 ಗಂಟೆ, ಹೆಚ್ಚಿನ ಸಮಯ ಇದ್ರೆ ಅದಕ್ಕೆ ತಕ್ಕ ಹಾಗೆ ನೆನೆಸ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನ ಸುಮಾರು 4 ಗಂಟೆ ನೆನೆಸ್ಕೊಂಡಿದ್ದೀನಿ. ಈ ರೀತಿ ಹಾಕಿರುವಂತ ನೀರಿನ ಬಣ್ಣ ಬದಲಾಗಿದೆ, ಎಳ್ಳು ಕೂಡ ಮೆತ್ತಗಾಗಿ ನೆಂದಿದೆ. ಈಗ ಇದನ್ನೊಮ್ಮೆ ತೊಳೆದು ನೀರನ್ನ ತೆಕ್ಕೊಂಡ್ ಬಿಡೋಣ. ಎಳ್ಳಿನ ಅರ್ಧ ಪ್ರಮಾಣದಷ್ಟು ಹಸಿ ಕಾಯಿ ತುರಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ. ಜೊತೆಗೆ 2 ಏಲಕ್ಕಿ ಸಿಪ್ಪೆ ತೆಗೆದು ಇದ್ರ ಜೊತೆ ಸೇರಿಸಿ ಮಿಕ್ಸಿಯಲ್ಲಿ 2 ಸುತ್ತು ತಿರುಗಿಸ್ಕೊಳ್ಳೋಣ. ನೀರ್ ಹಾಕದೇನೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ರುಬ್ಕೊಂಡ ನಂತರ ನೆನೆಸಿ ತೊಳೆದು ಇಟ್ಕೊಂಡಂತಹ ಎಳ್ಳನ್ನ ಈ ಕಾಯಿ ತುರಿ ಜೊತೆಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಎಳ್ಳಿನಲ್ಲಿರೋ ನೀರನ್ನ ಪೂರ್ತಿಯಾಗಿ ತೆಗ್ದಿದ್ದೀನಿ. ರುಬ್ಬೋದಿಕ್ಕೆ ಈಗ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ರುಬ್ಬುವಾಗ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ರುಬ್ಕೊಂಡ್ರಾಯ್ತು. ಹೀಗೆ ಇದನ್ನ ಬೆಣ್ಣೆಯಷ್ಟು ನಯವಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನ ಹೀಗೆ ಬೆಣ್ಣೆಯಷ್ಟು ನಯವಾಗಿ ರುಬ್ಕೊಳ್ಬೇಕಾಗತ್ತೆ. ಇದನ್ನ ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ನೀರು ಕುಡಿಯೋ ಹದಕ್ಕೆ ತಕ್ಕ ಹಾಗೆ ನೀರನ್ನ ಹಾಕೊಳ್ಬೇಕಾಗತ್ತೆ. ಸುಮಾರು 1 ಬಟ್ಲು ನೀರನ್ನ ಈಗ ಹಾಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ನೋಡಿ ಪುನಃ ಸೇರಿಸ್ಕೊಳ್ಬಹುದು. ಈ ಅಳತೆಗೆ 3-4 ಚಮಚದಷ್ಟು ಬೆಲ್ಲ ಹಾಕೊಳ್ಳೋಣ. ಸಿಹಿ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ಎಳ್ಳು ಉಷ್ಣ ಗುಣವನ್ನ ಹೊಂದಿರೋದ್ರಿಂದ ಇದನ್ನ ಚಳಿಗಾಲದಲ್ಲಿ ಹುರಿದು ಬಳಕೆ ಮಾಡ್ತೀವಿ. ಬೇಸಿಗೆಯಲ್ಲಿ ಇದನ್ನ ಬಳಸೋವಾಗ ನೆನೆಸಿಯೇ ತಗೊಳ್ಬೇಕಾಗುತ್ತೆ. ಹೆಚ್ಚು ಹೊತ್ತು ನೆನೆಸಿದಷ್ಟು ಎಳ್ಳಿನ ಉಷ್ಣ ಗುಣ ಕಡಿಮೆಯಾಗಿ ನಂತರ ಉಪಯೋಗ ಮಾಡಿದಾಗ ಉಷ್ಣ ಆಗೋದಿಲ್ಲ. ಮತ್ತೆ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ಎಳ್ಳು ಸ್ವಲ್ಪ ಪ್ರಮಾಣದಲ್ಲಿ ಪಿತ್ತ ದೋಷವನ್ನ ಜಾಸ್ತಿ ಮಾಡಿ ವಾತ ಮತ್ತೆ ಕಫ ದೋಷವನ್ನ ಸಮ ಪ್ರಮಾಣದಲ್ಲಿ ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಎಳ್ಳು ಸ್ವಲ್ಪ ಪ್ರಮಾಣದಲ್ಲಿ ಪಿತ್ತವನ್ನ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ರುಬ್ಕೊಳ್ಳುವಾಗ ಸ್ವಲ್ಪ ಹಸಿ ಕಾಯಿ ತುರಿಯನ್ನ ಅಗತ್ಯವಾಗಿ ಬಳಸಬೇಕಾಗತ್ತೆ. ಹಸಿ ಕಾಯಿ ತುರಿಯಲ್ಲಿ ಪಿತ್ತವನ್ನ ಶಮನ ಮಾಡುವ ಗುಣವಿದೆ. ಇನ್ನು ಏಲಕ್ಕಿ ಪರಿಮಳ ಕೊಡೋದ್ರ ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೆಯದು. ಇಲ್ಲಿ ಬಳಸಿರೋದು ಕೇವಲ 4 ಸಾಮಗ್ರಿ ಆದ್ರೂ ಎಲ್ಲವೂ ಕೂಡ ಹೆಚ್ಚಿನ ಪೋಷಕಾಂಶಗಳನ್ನ ಹೊಂದಿದ್ದು ಒಂದಕ್ಕೊಂದು ಪೂರಕವಾಗಿದೆ. ಬೇಸಿಗೆಯಲ್ಲಂತೂ ಇದನ್ನ ತಣ್ಣಗೆ ಮಾಡಿಕೊಂಡು ಕುಡಿಯೋಕೆ ತುಂಬಾನೇ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಅಲ್ಲದೆ ಆರೋಗ್ಯಕರ ಕೂಡ. ಬೇಕಾದಲ್ಲಿ ಇದಕ್ಕೆ ತಣ್ಣನೆ ನೀರು, ಮಂಜುಗಡ್ಡೆ ಅಥವಾ ಐಸ್ ಕ್ಯೂಬ್ಸ್ ನ ಹಾಕಿ ಕುಡಿಬಹುದು. ನಾನು ಇದಕ್ಕೆ ಸಾದಾ ನೀರು ಮಾತ್ರ ಬಳಸಿದ್ದೀನಿ. ನನಗೆ ಹೀಗೆ ಇಷ್ಟ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಒಂದು ಆರೋಗ್ಯಕರ ಪಾನೀಯ ಹೇಗೆ ಮಾಡ್ಕೊಂಡು ಕುಡಿದು ನಮ್ಮ ದೇಹವನ್ನ ತಂಪಾಗಿಸ್ಕೊಳ್ಳೋದು ಅಂತ. ನೀವು ಕೂಡ ಹೀಗೆ ಮಾಡ್ಕೊಂಡು ಕುಡಿದು ತಂಪಾಗಿರಿ. ಕುಡಿದ ನಂತರ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈ ಆರೋಗ್ಯಕರ ಪಾಕವಿಧಾನ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಆರೋಗ್ಯಕರ ಪಾಕವಿಧಾನ ನೋಡಿ ಮಾಡಿ ರುಚಿ ಸವಿಯೋದಿಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಭೇಟಿ ಇನ್ನೊಂದು ಪಾಕವಿಧಾನದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.